ಪ್ರಾಣಿಯನ್ನು ಹಿಡ್ಕೊಂಡು ಎಲ್ಲಾ ಕಡೆ ಸುತ್ತು ಬರ್ತಾರೆ. ವೆಲ್ಕಮ್ ಟು ಮೈ ಕರಾವಳಿ ಫ್ಯಾಮಿಲಿ. ಹಾಯ್ ಫ್ರೆಂಡ್ಸ್, ಇವತ್ತೊಂದು ನಾವು ಗೇಮ್ ಆಟಾಡುವ. ಈಗ ಒಂದು ಟ್ರಯಲ್ ಇರ್ಲಿ. ಟ್ರಯಲ್ ಮಂಗಳೂರಲ್ಲಿರುವ ಯಾವ್ದಾರೊಂದು ಅಂಗಡಿ ಹೆಸರು 1 2 3 ಆ 3 ಹೇಳೋದ್ರೊಳಗೆ ಹೇಳಿ ಆಗ್ಬೇಕಿತ್ತು. ಇದು ಅಂಗಡಿ ಎಷ್ಟು ಅಂಗಡಿ ಉಂಟು, ಐಡಿಯರ್ ಉಂಟ, ಇದುಂಟೆಂತ ಎಷ್ಟು ಅಂಗಡಿ ಉಂಟು. ಹೋಟೆಲ್ ನ ಹೆಸರು 1 2 ನನ್ನದು ಈಸಿ ಬರ್ತದೆ. 1 2 ನಿಲ್ಲಿ. ಮಂಗಳೂರಲ್ಲಿ 3 2 1 ನಿಲ್ಲಿ. ಮಂಗಳೂರಲ್ಲಿ ಇರುವ ಮಾಲಿನ ಹೆಸರು 3 2 1. ನಾವು ಹೇಳಿದ್ದು ಫಸ್ಟ್. ಈಗ ನೀವು ಕೇಳಬೇಕು. ಕಷ್ಟ ಆಯ್ತು. ಮಂಗಳೂರಿನಲ್ಲಿ ಪಾರ್ಕ್ ಯಾವುದು? ಪುತ್ತೂರಲ್ಲಿರುವ ಸಿನಿಮಾ ಥಿಯೇಟರ್ 1 2 3. ಸಿನಿಮಾ ಥಿಯೇಟರ್ ಪುತ್ತೂರಲ್ಲಿ. ಈಗ ಇಲ್ಲ, ಅದು ಮೊದಲು ಇತ್ತು, ಅರುಣ ಥಿಯೇಟರ್. ಮೊಬೈಲ್ ಇದು ಆಪ್ 1 2 3. ಇದು 5 3. ಮಂಗಳೂರಿನಲ್ಲಿ ಎಷ್ಟು ಬಸ್ ಯಾವುದು? ಮಹೇಶ್. ನನಗೆ ಗೊತ್ತಿರಲ್ಲ. ಬ್ಯಾಂಗ್ಳೂರ್ ಬಸ್ ಅಲ್ಲ, ಪುತ್ತೂರು, ಉಪ್ಪಿನಂಗಡಿ ಆ ತರ ಎಲ್ಲ ಹೋಗ್ತಾವ ಬಸ್. ಈಸಿದು ಕೊಡ್ತೇನೆ. ತರಕಾರಿ ಹೆಸರು 1 2 3. ತರಕಾರಿ ಹೆಸರು ವೆಜಿಟೇಬಲ್. 1 2 3 ಹೇಳೋದ್ರೊಳಗೆ ಆಗ್ಬೇಕು ಹೇಳಿ. ಇಬ್ರಿಗಿಲ್ಲ ಮಾರ್ಕ್ಸ್. ಈಗ ಯಾವ್ದಾರೊಂದು ಪೆನ್ ಇದೆ ಹೆಸರು. ಮೊದ್ಲಿದ್ದು ನಾವೆಲ್ಲ ಸ್ಕೂಲಿಗೆ ಹೋಗಿದ್ದ ಕಾಸ್ಟ್ಲಿ ಪೆನ್ ಹೀರೋ. ಅಣ್ಣಂಪಳಿದ ಹೆಸರೇನು? ಆಪಲ್. ಇಬ್ಬರಿಗೆ ಪಾಯಿಂಟ್ಸ್. ಮತ್ತೆ ಆಮ್ಲೆಟ್. ಯಾರಿಗೆ? ಅವರಿಗೆ. ಯಾವ್ದಾದ್ರು ಡ್ರೆಸ್ 1 2 3. ಫ್ರಾಕ್. Yes. ಯಾವ್ದಾದ್ರು ಮನೆ ಹೆಸರು 3 2 1. ಮನೆ ಹೆಸರು ಅಂದ್ರೆ ಹೇಳ್ಬೇಕು. ಟ್ಯಾರಿಸ್ ಮನೆ ಆ ತರ ನವಗ್ರಹ ಅಂತ ಅಂತೀವಿ. ಅದೆಂತ ನಮ್ಮ ಹೆಸರು ಅಮ್ಮನ ಹೆಸರು. ಎಂತ ಒಟ್ಟು ಕೇಳುದು ಕ್ವಶನ್ ಅವಳಿಗೆ ಅರ್ಥ ಆಗುದಿಲ್ಲ. ಓಕೆ, ಅದ ಕಟ್ ಮಾಡಿ. ಅದು ಹಾಕ್ತೇನೆ. ಯಾವ್ದಾದ್ರು ಹಾಲ್ ಇದೆ ಹೆಸರು 3 2 1. ರಾಮಕ್ಷತ್ರಿಯ. ನಾನು ಹೇಳಿದೆ. ಯಾವ್ದಾದ್ರು ಮಂದಿರ? ಅಯ್ಯಪ್ಪ ಮಂದಿರ. ಸ್ಕೂಲ್ ಹೆಸರು 1 2 ಕನ್ನಡ. ಎಸ್ ನಿಮಗೆ 0 ಮೊಟ್ಟೆ. ಅವನಿಗೆ 0. ತೆಗೀರಿ ಬೇಗ. ಯಾವ್ದಾದ್ರು ಮೊಬೈಲಿನ ಹೆಸರು 3 2 1. ಹೇಳಿದೆ ಒಪ್ಪು ಅಂತ. ಮೀನಿನ ಹೆಸರು ಬಳಂಜ. ನಾನು ಹೇಳಿದೆ. ನಾನು ಬಳಂಜ ಹೇಳಿದ್, ನೀನು ಹೇಳಿದ್ದು ಬಜಲ್ ಅಂತೆ. ನಂಗೊಂದು ಪಾಯಿಂಟ್. ನೀನು ತಿನ್ನದ ಅವಳಿಗೆ ಗೊತ್ತಿಲ್ಲ ಹೆಸರು. ಈಗ ನಾನಲ್ಲ, ಅದೆಂತದ್ದು ಆಯ್ತಲ್ಲ. ಈಗ ನಾನು ಬ್ಯಾಂಕ್ ಹೆಸರು 1 2 3. ಕರ್ನಾಟಕ ಬ್ಯಾಂಕ್ ಇದ್ರು ನೀವೇ. ಯಾವ್ದಾದ್ರು ಪಟಾಕಿ ಹೆಸರು 3 2 1. ತರಕಾರಿ ಬದನೆ. ನಾನು ಹೇಳಿದ್ದು ಬದನೆ ಅಂತ. ಮಾಡು, ಕಟ್ ಮಾಡು. ನೋಡಿ, ಅದು ನೋಡಿದೆವು ಯಾರು ಹೇಳಿದ್ದು ಅಂತ. ಅವಳು ಒಪ್ಪುದಿಲ್ಲ, ನಾನೇ ಅದನ್ನು ಹೇಳಿದ್ದು. ಫಸ್ಟ್ ಇಂದ ಹೇಳಲಿಕ್ಕೆ. ಬೇಕರಿಯಲ್ಲಿ ಐಟಮ್ ತಿಂಡಿ ಚಕ್ಲಿ.
ಜ್ಯೂಸ್ ಯಾವುದು? Orange juice. Yes. ನಾನ್ ವೆಜ್ ಐಟಮ್ಸ್. Chicken. ಚಿಕನ್. Yes. ಗಂಡಸರದ್ದು ಡ್ರೆಸ್ ಯಾವುದು? White shirt. ಮಂಗಳೂರಿನಲ್ಲಿ ಬೀಚ್ ಯಾವುದು? ಪಳಂಬು beach. ಪಳಂಬು beach. ನಾನು ಅದನ್ನ ಅದು ಎಂತ ಆನ್ ಮಾಡ್ಲಿಕ್ಕೆ ಹೋಗಿದ್ದೆ. ಆನ್ ಮಾಡಿ ಅಲ್ಲಿ ಕೂತ್ ನಂತರವೇ ಕೇಳಿ. ಇಲ್ಲ. ಈಗ ನಾನು ಇಲ್ಲಿರುವಾಗ ಮಂಗಳೂರದ್ದು ಬೀಚ್ ಯಾವುದು? ಅದಿಲ್ಲ ಸೋಪಿನ ಹೆಸರು ಸಂತೂರ್. ನಾನು 1 2 3 ಹೇಳಿಲ್ಲ. ಇನ್ನು ಅದು ಬೇಡ, ಕ್ಲಿಯರ್ ಆಗಿಲ್ಲ. 1 2 3 ಹೇಳಲೇಬೇಕು. ಅದೇ 1 2 3 ನಾನೇ ಹೇಳ್ತಿದ್ದೆ, ನೀವೇ ಬೇಡ, ಅದು ಬೇಡ, ಅದಿಲ್ಲ. ಅದು 1 2 3 ಹೇಳಿಲ್ಲ. ಅದಿಲ್ಲ. ಅದು ಇವ್ರು ಹೇಳಿಲ್ಲ, ನಿಮಗೆ ಪಾಯಿಂಟ್ ಸಿಕ್ಕಿದೆ, ಅದೊಂದು ಹಾಕ್ಲೇಬೇಕು. ಆಯ್ತಾ, ಓಕೆ. ಇದೊಂದು ಇನ್ನು ಹಾಗೆ ಹೇಳಿದ್ರೆ ಇಲ್ಲ. ಗೇಮ್ಸ್ 1 2 ಲಗೋರಿ. 3. ಎಣ್ಣೆ ತಿಂಡಿಯಲ್ಲಿ ಯಾವುದು ಇದೆ? ಚಿಪ್ಸ್. ಹಾಕಿ ಯಾವ್ದಾದ್ರು ಒಂದು ವೆಹಿಕಲ್. 1 2 3. ಮಂಗಳೂರಿನಲ್ಲಿ ಫೇಮಸ್ ಫುಡ್ ಯಾವುದು? 1 2 ಬನ್ಸ್. 3. ಬನ್ಸ್. ಫಿಶ್ ಅಲ್ಲ, ಫಿಶ್ ಬನ್ಸ್. ಅದನ್ನ 1 2 3 ಹೇಳಿದೆ. ನೋಡ್ಬೇಕಾದ್ರೆ ವಾಪಸ್. ಮಂಗಳೂರಿನಲ್ಲಿ ಆಟದ ಮೈದಾನ ಯಾವುದು? ನೇರ ನೇರ ಮೈದಾನ. ಮೈದಾನ. ನಾನು ಹೇಳಿದ್ದು ಅದನ್ನ ನಂಗೆ ಗೊತ್ತಿಲ್ಲ. ಯಾಕೆ ಗೊತ್ತಿರುದಿಲ್ಲ? ಮಂಗಳ ಸ್ಟೇಡಿಯಂ ಉಂಟು, ನೆಹರು ಮೈದಾನ ಉಂಟು. ಮತ್ತೆ ಹೇಗೆ ಹೇಳಿದ್ದೀನಿ? ನಾನು ಹೇಳಿದ್ದಲ್ಲ ಹೇಳಿದ್ದ ನಾನು ಚೀಟಿಂಗ್ ಗೊತ್ತಾಯ್ತು. ನೀವೇ ಹೇಳೋದು. ಗೊತ್ತ ನನ್ನ ಅಮ್ಮನ ಹೆಸರು ಎಂತ? ದೇವಿ. ಹಾಕಿ. ನಮ್ಮ ಮನೆಯಲ್ಲಿ ಇರುವ ಟಿವಿ ಹೆಸರೆಂತ? 1 2 3. ಮಂಗಳೂರಿನ ಟಾಕೀಸ್ ರೂಪವಾಣಿ. ರೂಪವಾಣಿ. ನಿಂಗೆ ಗೊತ್ತಿಲ್ಲ ಸುಮ್ಮನೆ. ಈಗ ನಾನು ನಮ್ಮ ಮನೆಯಲ್ಲಿರುವ ದೀವನದ ಪಿಲ್ಲ ಎಷ್ಟು ಒಟ್ಟು ಎಲ್ಲ ಸಹ ಸೇರಿ ಬೆಟ್ಟು ಬಿಟ್ಟು 1 2 3. 7. ಸೂಪರ್ ಆಗಿಲ್ಲ ಕ್ವಶನ್. ಸೂಪರ್ ಆಗಿದೆ. ಈಗ ನೀನು 1 2 3 4 5 6 7. ಅದಕ್ಕೆ ಹೇಳುದು ಸ್ವಲ್ಪ ವಾರ ಕ್ಲೀನ್ ಎಲ್ಲ ಮಾಡ್ಬೇಕು. ಅದನ್ನೆಲ್ಲ ನಾನು ಒಬ್ಬೇ ಮಾಡುದಲ್ಲ. ಆಗ ಲೆಕ್ಕ ಸಿಕ್ತಿತ್ತು ನೋಡಿ. ಈಗ ಒಂದು ಪಾಯಿಂಟ್ ಸಿಕ್ತಿರ್ಲಿಲ್ವಾ? ಬೇಡ ಇರ್ಲಿ, ಬೇಡ. ಐಸ್ ಕ್ರೀಮ್ ಇದೆ ಹೆಸರು? 1 2 3. ಅಯ್ಯೋ. ಹೇಳಿದ್ದೇನೆ. ಇಲ್ಲ. ಹೇಳಿದ್ದೇನೆ. ನಮ್ಮ ಮನೆಯಲ್ಲಿ ಎಷ್ಟು ಕೋಣೆ ಇದೆ? 4. 4. ನಾನು ಹೇಳಿದ್ದೆ. ಎಲ್ಲ ನೀನು ಹೇಳಿದ. ನಾನು ಹೇಳಿದ. ಆಯ್ತು. ಓಕೆ, ಈಗ ಸಾಕು ಈ ರೌಂಡ್. ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇವೆ. ಗೇಮ್ ಸಾಕು. 0. ಮೊಟ್ಟಾಳಿ ಪ್ರಸಾದ್. ಫಸ್ಟ್ ಪ್ರೈಸ್ goes to ಪ್ರತಿಮಾ. 18 marks. Second prize goes to Ruth HP. Yay! ಪಂಚಾಯಿತಿ ಕಟ್ಟೆ. ನಾನಿವತ್ತು ನಮ್ಮ ಪಂಚಾಯಿತಿ ಕಟ್ಟೆಯಲ್ಲಿ ಮಾತಾಡ್ತಿರೋ ವಿಷಯ ಭಿಕ್ಷಾಟನೆ ಬಗ್ಗೆ. ಕೆಲವು ಕಡೆ ನೀವು ನೋಡಿರ್ಬೋದು, ಮನೆ ಮನೆಗೆ ಬರ್ತಾರೆ ಭಿಕ್ಷೆ ಬೇಡಲಿಕ್ಕೆ. ಅವರು ಮಾತ್ರ ಬರುವುದಿಲ್ಲ, ಅವರ ಜೊತೆಗೆ ಒಂದು ಬಸವನನ್ನು ಕರ್ಕೊಂಡು ಬರ್ತಾರೆ. ಅವರು ಮಾತ್ರ ಬಂದರೆ ಭಿಕ್ಷೆ ಬೇಡಲಿಕ್ಕೆ ಬಂದವರಿಗೆ ಹೆಚ್ಚಿನವರು ಕೊಡೋದಿಲ್ಲ ಭಿಕ್ಷೆ. ಯಾಕಂದರೆ ಅವ್ರು ನೋಡಲಿಕ್ಕೆ ಗಟ್ಟುಮುಟ್ಟಾಗಿರ್ತಾರೆ ಅಥವಾ ಏನೇ ಆಗಿರ್ಬೋದು, ಒಂದು ರೀಸನ್ಗೆ ಕೆಲವರು ಕೊಡೋದಿಲ್ಲ. ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಾವು ಮಾತ್ರ ಹೋದರೆ ಭಿಕ್ಷೆ ಕೊಡೋದಿಲ್ಲ ಅಂತ. ಅದೇ ನಮ್ಮ ಜೊತೆ ಬಸವನನ್ನು ಕರ್ಕೊಂಡು ಹೋದರೆ ಖಂಡಿತ ಜನರು ಆ ಬಸವನನ್ನು ನೋಡಿ ಆದರೂ ಭಿಕ್ಷೆ ಕೊಡ್ತಾರೆ ಅಂತ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಹಾಗಾಗಿ ಅವರು ಬಸವನನ್ನು ಹಿಡ್ಕೊಂಡು ಬೀದಿ ಬೀದಿ ಸುತ್ತಾರೆ. ನಾವೇನು ಭಿಕ್ಷೆ ಕೊಡ್ತೇವೋ ಅದರಿಂದ ಅವರು ಹೊಟ್ಟೆ ತುಂಬ ತಿಂತಾರೆ. ಅದಕ್ಕೆ ಮಾತ್ರ ಎಷ್ಟು ಕೊಡ್ತಾರೆ ಅಂತ ಅದು ಅವರಿಗೆ ಗೊತ್ತು. ನೀವು ಸಾಧಾರಣ ಅಬ್ಸರ್ವ್ ಮಾಡಿರ್ಬೋದು, ನೋಡಲಿಕ್ಕೆ ಅವರು ತುಂಬ ಗಟ್ಟಿಮುಟ್ಟಾಗಿರ್ತಾರೆ. ಬೇರೆ ಕಡೆ ಕೆಲಸ ಮಾಡುವಷ್ಟು ಅವರಿಗೆ ಶಕ್ತಿ ಇರ್ತದೆ, ಆದರೂ ಕೂಡ ಮಾಡೋದಿಲ್ಲ. ಈ ಮೂಕ ಪ್ರಾಣಿಯನ್ನು ಹಿಡ್ಕೊಂಡು ಎಲ್ಲ ಕಡೆ ಸುತ್ತು ಬರ್ತಾರೆ.
ಅವರಾಗಿ ಆ ಬಸವನಿಗೆ ಏನಾದರೂ ಒಂದು ತಿನ್ನಲಿಕ್ಕೆ ಕೊಡೋದನ್ನು ನಾವೆಲ್ಲಿ ಕೂಡ ನೋಡಿರುವುದಿಲ್ಲ. ಹೀಗೆ ಭಿಕ್ಷೆ ಬೇಡಲಿಕ್ಕೆ ಬಂದಾಗ ಮನೆಯವರು ಏನಾದರೂ ಕೊಟ್ಟರೆ ಅದನ್ನು ತಿಂದಿರ್ತದೆ ಅಷ್ಟೇ ಹೊರತಾಗಿ ಅವರಾಗಿ ಆ ಬಸವನಿಗೆ ಏನಾದರೂ ಒಂದು ಫುಡ್ ಕೊಡೋದು ಯಾರಿಗೂ ಕಾಣಲಿಕ್ಕೆ ಸಿಗುವುದಿಲ್ಲ. ಅಟ್ಲೀಸ್ಟ್ ಒಂದು ನೀರಾದರೂ ಕೊಡ್ತಾರಾ, ಅದು ಇಲ್ಲ. ಈಗ ಓಕೆ ಮಳೆಗಾಲ ಪರವಾಗಿಲ್ಲ ನಡೀತದೆ, ಆದರೆ ಆ ಬೇಸಿಗೆಯಲ್ಲಿ 12 ಗಂಟೆಯಿಂದ ಒಂದು 2 ಗಂಟೆ 3 ಗಂಟೆ ತನಕ ಆ ಬಿಸಿಲಲ್ಲಿ ಕೂಡ ಕರ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ಅದಕ್ಕೆ ಎಷ್ಟು ಹಸಿವಾಗ್ತದೆ, ಎಷ್ಟು ಬಾಯಾರಿಕೆ ಆಗ್ತದೆ, ಅದರ ಬಗ್ಗೆ ಏನು ಕೂಡ ಯೋಚನೆ ಮಾಡೋದಿಲ್ಲ ಅವರು. ಹಾಗಾಗಿ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದು ಏನಂದರೆ, ಆ ಥರ ಕರ್ಕೊಂಡು ಬಂದರೆ ನಾವು ಅವರಿಗೆ ಬುದ್ಧಿ ಹೇಳಬೇಕು. ನಾವು ಬುದ್ಧಿ ಹೇಳಿದರೆ ಅವರು ಕೇಳುವ ಸ್ಥಿತಿಯಲ್ಲಿ ಕೂಡ ಇರುವುದಿಲ್ಲ. ಅದನ್ನು ಬಿಟ್ಬಿಡಿ, ಅದೆಲ್ಲ ಆಗುವಂಥದ್ದಲ್ಲ. ಆದರೆ ನಾನೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದರೆ, ನಿಮ್ಮ ಮನೆಗೆ ಆ ಥರ ಭಿಕ್ಷೆ ಬೇಡಲಿಕ್ಕೆ ಬಂದರೆ ನೀವು ಪ್ಲೀಸ್ ಅವರಿಗೆ ಭಿಕ್ಷೆ ಅಂತ ಹಣವನ್ನು ಕೊಡಬೇಡಿ. ನೀವೇನಾದರೂ ತರಕಾರಿ ಅಥವಾ ಫ್ರೂಟ್ಸ್ ಏನಾದರೂ ಇದ್ದರೆ ಅಥವಾ ತಿಂಡಿ ಏನಾದರೂ ಇದ್ದರೆ ಅದನ್ನು ಕೊಡಿ. ಅದು ಕೂಡ ಅವರ ಕೈಯಲ್ಲಿ ಮಾತ್ರ ಕೊಡಬೇಡಿ, ಭಿಕ್ಷೆ ಬೇಡಲಿಕ್ಕೆ ಬಂದವರ ಕೈಯಲ್ಲಿ ಕೊಡಬೇಡಿ. ನೀವೇ ಆ ಬಸವನಿಗೆ ತಿನ್ನಿಸಿ. ಯಾಕಂದರೆ ನೀವು ಅವರ ಕೈಗೆ ಕೊಟ್ಟರೆ ಅದು ಎಷ್ಟು ಬಸವನಿಗೆ ಎಷ್ಟು ಕೊಡ್ತಾರೆ ಅಂತ ಅದು ಕೂಡ ಧೈರ್ಯ ಇರುವುದಿಲ್ಲ. ಈ ಥರ ಎಲ್ಲರೂ ಮಾಡಲಿಕ್ಕೆ ಹೋದರೆ ಆಮೇಲೆ ಅವರು ಆ ಬಸವನನ್ನು ತಮ್ಮೊಟ್ಟಿಗೆ ಭಿಕ್ಷಾಟನೆಗೆ ಕರ್ಕೊಂಡು ಹೋಗೋದಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಯಾಕಂದರೆ ಬಸವನ ಕರ್ಕೊಂಡು ಹೋಗಿ ಕೂಡ ಏನು ಯೂಸ್ ಇಲ್ಲ ನಮಗೆ ಅಂತ. ಆ ರೀತಿಯ ಭಿಕ್ಷಾಟನೆಯನ್ನು ನಿಲ್ಲಿಸುವಂಥದ್ದು ನಮ್ಮ ಕೈಯಲ್ಲಿದೆ. ನಾನು ಹೇಳಿದ್ದು ಎಷ್ಟು ಜನರಿಗೆ ಇಷ್ಟ ಆಗ್ತದ ಇಲ್ವ ಗೊತ್ತಿಲ್ಲ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಪ್ರಕಾರ ಆ ಬಸವನಿಗೆ ಅವರು ಒಂದು ರೀತಿಯಲ್ಲಿ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ನನ್ನ ಈ ಅನಿಸಿಕೆ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.